ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 28, 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ನ್ಯೂಸ್ ಪೇಪರ್ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಇತ್ತೀಚೆಗೆ ಕ್ವಾಕ್ವರೆಲ್ಲೆ ಸೈಮಂಡ್ಸ್ ಸಂಸ್ಥೆಯು ಬಿಡುಗಡೆ ಮಾಡಿದ QS ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಕೆಳಗಿನ ಯಾವ ವಿಶ್ವವಿದ್ಯಾಲಯವು ಟಾಪ್ 100ರಲ್ಲಿ ಕಂಡುಬಂದಿದೆ? ಸರಿಯಾದಂಥ ಉತ್ತರ IIM ಕೋಜಿಕೋಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಜಾಗತಿಕ ಮಟ್ಟದಲ್ಲಿ ಟಾಪ್ 100ರಲ್ಲಿ ಕಂಡುಬರುವ ವಿಶ್ವವಿದ್ಯಾಲಯ ಪ್ರಮುಖವಾಗಿರುತ್ತದೆ. ಓಕೆ, ಈ ಮೂಲಕ ನೋಡಿ, ಪ್ರತಿ ವರ್ಷ QS ವಿಶ್ವವಿದ್ಯಾಲಯ ಶ್ರೇಯಾಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ರೆ ಕ್ವಾಕ್ವರೆಲ್ಲೆ ಸೈಮಂಡ್ಸ್ ಎಂಬತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡುತ್ತದೆ. ಈ ಸಂಸ್ಥೆ ಬಿಡುಗಡೆ ಮಾಡಿರತಕ್ಕಂಥ QS ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಟಾಪ್ 100ರಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ IIM ಕೋಜಿಕೋಡ್ ಭಾರತದಿಂದ ಕಂಡು ಬಂದಿರತಕ್ಕಂಥದ್ದು. ಹಾಗಾದರೆ ಇದನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಏನಿದೆ ಮಾಹಿತಿ? ಹಾಗಾದರೆ ಗಮನಿಸಬಹುದು, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಇದರಲ್ಲಿ ಬಿಡುಗಡೆಯಾಗಿರತಕ್ಕಂಥದ್ದು ಈ ಒಂದು ಮಾಹಿತಿ. ನೋಡಿ, ಇದರ ಫುಲ್ ಫಾರ್ಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಜಿಕೋಡ್ ಅಂತ ಕರೀತಾರೆ. IIMK ಮೊದಲ ಬಾರಿಗೆ QS ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಅಂದರೆ 2026ರ ವಿಷಯದಲ್ಲಿ ಟಾಪ್ 100ರಲ್ಲಿ ಸ್ಥಾನ ಪಡೆದಿದೆ. ಇದು ಒಂದು ಪ್ರಮುಖ ಜಾಗತಿಕ ಸಾಧನೆ. ಉಳಿದಂತೆ QS ಅಂದರೆ ಕ್ವಾಕ್ವರೆಲ್ಲೆ ಸೈಮಂಡ್ಸ್, ಇದೊಂದು ಜಾಗತಿಕ ಉನ್ನತ ಶಿಕ್ಷಣ ಸಲಹಾ ಸಂಸ್ಥೆಯಾಗಿದೆ. ಈ ಶಿಕ್ಷಣ ಸಲಹಾ ಸಂಸ್ಥೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. QS ವಿಶ್ವವಿದ್ಯಾಲಯ ಶ್ರೇಯಾಂಕವನ್ನು ಬಿಡುಗಡೆ ಮಾಡುತ್ತದೆ. ಶೈಕ್ಷಣಿಕ ಖ್ಯಾತಿ, ಉದ್ಯೋಗದಾತರ ಖ್ಯಾತಿ ಮತ್ತು ಉದ್ಯೋಗ ಫಲಿತಾಂಶಗಳಲ್ಲಿ ನಿಯತಾಂಕಗಳನ್ನು ಬಳಸಿಕೊಂಡು ಶ್ರೇಯಾಂಕಗಳು ವಿಶ್ವವಿದ್ಯಾಲಯಗಳನ್ನು ನಿರ್ಣಯಿಸುತ್ತದೆ. IIT ಅಂದರೆ ಧನ್ಬಾದ್, ISM ಅಂತ ಕರೀತಾರೆ. ಇದು ಧನ್ಬಾದ್ ಮತ್ತು IIM ಅಹಮದಾಬಾದ್ ನೋಡಿ ಟಾಪ್ 21 ಸ್ಥಾನದಲ್ಲಿದೆ ವಿಶ್ವದಲ್ಲಿ. ಹಾಗಾಗಿ ಭಾರತದಲ್ಲಿ ಇದು ಅಗ್ರಸ್ಥಾನದಲ್ಲಿರತಕ್ಕಂಥ ವಿಶ್ವವಿದ್ಯಾಲಯ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟು ಎರಡನೇ ಕ್ವಶನ್ನ ಗಮನಿಸಿ. ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿನ ಯಾವ ದೇಶದಲ್ಲಿ ನಡೆಯುವ 2026ರ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ? ಫ್ರಾನ್ಸ್ನಲ್ಲಿ ನಡೆಯಲಿದೆ. ಆಪ್ಷನ್ ನಂಬರ್ 1 ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, G7 ಸಮ್ಮಿಟ್ ಇನ್ ಫ್ರಾನ್ಸ್ ಅಂದರೆ ಈ ವರ್ಷ G7 ಸಮ್ಮಿಟ್ ಫ್ರಾನ್ಸ್ನಲ್ಲಿ ನಡೆಯಲಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ G7 ಶೃಂಗಸಭೆ ಜೂನ್ 15ರಿಂದ 17ರವರೆಗೆ ಫ್ರಾನ್ಸ್ ದೇಶದಲ್ಲಿ ನಡೀತಾ ಇದೆ. ಇಲ್ಲಿ ಪ್ರಧಾನಿ ಮೋದಿಯವರನ್ನು ಅತಿಥಿಯಾಗಿ ಆಹ್ವಾನಿಸಲಾಗಿದೆ. ಭಾರತ G7 ಸದಸ್ಯರಲ್ಲ ಎಂಬುದು ನೆನಪಿರಬೇಕು. ಓಕೆ, ಅತಿಥಿಯಾಗಿ ಭಾರತದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸುತ್ತಾ ಇದ್ದಾರೆ. ಈ ಶೃಂಗಸಭೆ ಫ್ರಾನ್ಸ್ ದೇಶದ ಏವಿಯನ್ ಲೆಸ್ ಬೈನ್ಸ್ ಎಂಬತಕ್ಕಂಥ ಸ್ಥಳದಲ್ಲಿ ನಡೆಯಲಿದೆ. ಹಾಗಾದರೆ G7 ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದರೆ ಅಮೇರಿಕಾ, UK, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಕೆನಡಾ ಇವು ಸದಸ್ಯ ರಾಷ್ಟ್ರಗಳು. ಇದು ಕೂಡ ನೆನಪಿರಬೇಕು. ನೆಕ್ಸ್ಟು ಮೂರನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ಬ್ಯಾಂಕ್ ಗೃಹ ಸುಗಮ ಪೋರ್ಟಲನ್ನು ಪ್ರಾರಂಭಿಸಿದೆ? ಗೃಹ ಸುಗಮ ಪೋರ್ಟಲ್, ಓಕೆ, ರಾಷ್ಟ್ರೀಯ ವಸತಿ ಬ್ಯಾಂಕ್ ಅಂತ ಕರೀತಾರೆ. NHB ಬ್ಯಾಂಕ್ ಇದನ್ನು ಸ್ಥಾಪನೆ ಮಾಡಿದೆ. ಹಾಗಾದರೆ ಏನಿದು ಗೃಹ ಸುಗಮ ಓಕೆ ಪೋರ್ಟಲ್? ಇದರ ಬಗ್ಗೆ ನಾನು ನ್ಯೂಸನ್ನು ಮಾಹಿತಿ ಕೊಡ್ತೇನೆ. ನೋಡಿ, ಇದನ್ನು NHB ಅಂತ ಕರೀತಾರೆ. ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಲಾಂಚ್ಡ್ ಗೃಹ ಸುಗಮ ಪೋರ್ಟಲ್ ಟು ಪ್ರಮೋಟ್ ಕೋಸ್ಟ್ ಎಫೆಕ್ಟಿವ್ ಹೌಸಿಂಗ್ ಫೈನಾನ್ಸ್ ಸಿಸ್ಟಮ್. ನೋಡಿ, ಕರಾವಳಿ ಫೈನಾನ್ಸಿಂಗ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವರಿಗೆ ಒಂದು ಸ್ಟೇಬಲ್ ಎಫೆಕ್ಟಿವ್ ಆಗಿರ್ತಕ್ಕಂಥ ಫೈನಾನ್ಸನ್ನು ಕೊಡುವ ಉದ್ದೇಶದಿಂದಾಗಿ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಓಕೆ, ನೋಡಿ, NHB ವೆಚ್ಚ ಪರಿಣಾಮಕಾರಿ ವಸತಿ ಹಣಕಾಸು ಮತ್ತು ಡಿಜಿಟಲ್ ಸಾಲ ಅಳವಡಿಕೆಯನ್ನು ಉತ್ತೇಜಿಸುವ ಹೊಂದಿರತಕ್ಕಂಥ ಗೃಹ ಸುಗಮ ಪೋರ್ಟಲನ್ನು ಪ್ರಾರಂಭಿಸಿದೆ.
ಈ ಪೋರ್ಟಲ್ ನಿರ್ದಿಷ್ಟವಾಗಿ ರಕ್ಷಣಾ ಸಿಬ್ಬಂದಿ, ಅರೆ ಸೈನಿಕ ಸದಸ್ಯರು ಮತ್ತು ಸರ್ಕಾರಿ ನೌಕರರು ತಮ್ಮ ಪೋಸ್ಟ್ ಮಾಡುವ ಸ್ಥಳಗಳಿಂದ ಡಿಜಿಟಲ್ ರೂಪದಲ್ಲಿ ಗೃಹ ಸಾಲಗಳಿಗೆ ಅರ್ಜಿ ಸಲ್ಲಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ 4ನೇ ಕ್ವಶನ್ ಗಮನಿಸಿ. 2026ರ ಸಾರ್ವತ್ರಿಕ ಚುನಾವಣೆಯ ನಂತರ ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಇತ್ತೀಚೆಗೆ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಬಾಲೇಂದ್ರ ಶಾ. ಆಪ್ಷನ್ ನಂಬರ್ 3 ಸರಿಯಾಗಿರತಕ್ಕಂಥ ಉತ್ತರ. ಗಮನಿಸಬಹುದು, ನೇಪಾಳದ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಪ್ರಮಾಣ ವಚನ. ಓಕೆ, ಸೊ ಈ ಬಾಲೇಂದ್ರ ಶಾ ಬೆಂಗಳೂರಿನಲ್ಲೇ NMITಯಲ್ಲಿ MTech ಪದವಿ ಮಾಡಿದರು. ಸೊ ಇದು ಕೂಡ ನೆನಪಿರಬೇಕು. ಸೊ ಇವರು ಬಾಲೇಂದ್ರ ಶಾ ಇದೀಗ ನೇಪಾಳದ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಓಕೆ, ಸೊ ಇವರು ನೇಪಾಳದ 47ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವರಿಗೆ ಕೇವಲ ಇದೀಗ 35ನೇ ವಯಸ್ಸು. ಓಕೆ, ಇದು ನೆನಪಿರಲಿ. ಸೊ ರಾಷ್ಟ್ರೀಯ ಸ್ವತಂತ್ರ ಪಕ್ಷ RSPಯಿಂದ ಅವರು ಗೆದ್ದಿರ್ತಕ್ಕಂಥದ್ದು. ಇಲ್ಲಿ 275 ಸ್ಥಾನಗಳಲ್ಲಿ 182 ಸ್ಥಾನಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯ ಇವರಿಗೆ ದೊರೆತಿದೆ. ಭ್ರಷ್ಟಾಚಾರ ಮತ್ತು ರಾಜಕೀಯ ಅಸ್ಥಿರತೆಯ ವಿರುದ್ಧ ಯುವಕರ ನೇತೃತ್ವದ ಪ್ರತಿಭಟನೆಗಳಿಂದ ಚುನಾವಣೆ ನಡೆದಿತ್ತು. ಈ ಮೂಲಕ ಇವರು ಆಯ್ಕೆಯಾಗಿದ್ದಾರೆ. ಬಾಲೇಂದ್ರ ಶಾ ಅವರು ಕಠ್ಮಂಡುವಿನ ಮಾಜಿ ರ್ಯಾಪರ್, ಎಂಜಿನಿಯರ್ ಮತ್ತು ಮೇಯರ್ ಕೂಡ. ನೆಕ್ಸ್ಟು 5ನೇ ಕ್ವಶನ್ ಗಮನಿಸಿ. ಭಾರತಕ್ಕೆ ಹೋಗುವ ಇಂಧನ ಸಾಗಣೆಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ ಪ್ರಾರಂಭಿಸಿದಂತಹ ಕಾರ್ಯಾಚರಣೆಯ ಹೆಸರೇನು? ಸರಿಯಾದಂಥ ಉತ್ತರ ಆಪರೇಷನ್ ಊರ್ಜಾ ಸುರಕ್ಷಾ. ಅಂದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಆಪರೇಷನ್ ಊರ್ಜಾ ಸುರಕ್ಷಾ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ನೇವಿ ಲಾಂಚಸ್ ಆಪರೇಷನ್ ಊರ್ಜಾ ಸುರಕ್ಷಾ. ಸೊ ಹಾಗಾದರೆ ಏನಿದು ಆಪರೇಷನ್ ಊರ್ಜಾ ಸುರಕ್ಷಾ? ಗಮನಿಸಬಹುದು, ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಮಧ್ಯೆ ಹರ್ಮುಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಹೋಗುವ ಇಂಧನ ಸಾಗಣೆಯನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ ಆಪರೇಷನ್ ಊರ್ಜಾ ಸುರಕ್ಷವನ್ನು ಪ್ರಾರಂಭಿಸಿದೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ 2026ರಲ್ಲಿ US ಡಾಲರ್ಗೆ ಸಂಬಂಧಿಸಿದಂತೆ ಯಾವ ಪ್ರಮುಖ ಬದಲಾವಣೆಯನ್ನು ಘೋಷಣೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಗಮನಿಸಿ. ಓಕೆ, ಏನಿದೆ ಮಾಹಿತಿ ಅಂದರೆ ಇನ್ಕ್ಲೂಷನ್ ಆಫ್ ದ ಪ್ರೆಸಿಡೆಂಟ್ಸ್ ಸಿಗ್ನೇಚರ್ ಫಾರ್ ದ ಫಸ್ಟ್ ಟೈಮ್. ನೋಡಿ, ಯಾವಾಗಲೂ ಅಮೇರಿಕಾದಲ್ಲಿ ನೋಟುಗಳ ಮೇಲೆ ಅಲ್ಲಿನ US ಖಜಾಂಚಿಯ ಸಹಿ ಇರ್ತಿತ್ತು. ಸೊ ಇದೀಗ ಮೊಟ್ಟ ಮೊದಲ ಬಾರಿಗೆ US ಖಜಾಂಚಿಯ ಸಹಿಯನ್ನು ತೆಗೆದುಹಾಕಿ ಪ್ರೆಸಿಡೆಂಟ್ ಸಿಗ್ನೇಚರನ್ನು ಸೇರ್ಪಡೆಗೊಳಿಸಲಾಗಿದೆ. ಅದು 165 ವರ್ಷಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಬದಲಾವಣೆಯಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಅಲ್ಲಿ ಟ್ರಂಪ್ ಸಹಿ ಇರುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇನ್ಕ್ಲೂಷನ್ ಆಫ್ ದ ಪ್ರೆಸಿಡೆಂಟ್ಸ್ ಸಿಗ್ನೇಚರ್. ಓಕೆ, ನೋಡಿ, 165 ವರ್ಷಗಳ ಸಂಪ್ರದಾಯಕ್ಕೆ ಅಂತ್ಯ. ಮೊದಲ ಬಾರಿಗೆ ಅಮೆರಿಕದ ಡಾಲರ್ ಬಿಲ್ಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಸಹಿ ಇರಲಿದೆ. ಸೊ ಈ ಮೂಲಕ ಈ ಹಿಂದಿನ ನೋಟುಗಳ ಮೇಲೆ ಖಜಾಂಚಿಯ ಸಹಿ ಇರ್ತಾ ಇತ್ತು. ಸೊ ಗಮನಿಸಬಹುದು, ಅಮೆರಿಕದ ಪೇಪರ್ ನೋಟುಗಳೇನಿದ್ದಾವೆ ಇದರ ಮೇಲೆ ಟ್ರಂಪ್ ಸಹಿ ಇರಲಿದೆ. 165 ವರ್ಷಗಳಷ್ಟು ಹಳೆಯದಾದ ಸಂಪ್ರದಾಯ ಕೊನೆಗೊಂಡಿದೆ. ಖಜಾಂಚಿ ಅಧಿಕಾರಿಯ ಸಹಿ ಇರ್ತಾ ಇತ್ತು. ಸೊ ಇದೀಗ ಅದನ್ನು ತೆಗೆದು ಹಾಕಲಾಗಿದೆ. ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಜಿಲ್ಲೆಗಳು ರಫ್ತು ಕೇಂದ್ರಗಳ ಉಪಕ್ರಮ. ನೋಡಿ, ಡಿಸ್ಟ್ರಿಕ್ಟ್ಸ್ ಆ್ಯಸ್ ಎಕ್ಸ್ಪೋರ್ಟ್ ಹಬ್ ಇನಿಷಿಯೇಟಿವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ 1 ಗಮನಿಸಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಡಿಸ್ಟ್ರಿಕ್ಟ್ಸ್ ಆ್ಯಸ್ ಎಕ್ಸ್ಪೋರ್ಟ್ ಹಬ್ DEH ಅಂತ ಕರೀತಾರೆ. ಹಾಗಾದರೆ ಏನಿದು? ನೋಡಿ, ಭಾರತದ ಎಲ್ಲ ಜಿಲ್ಲೆಗಳಲ್ಲೇ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಆಗಸ್ಟ್ 2019ರಲ್ಲಿ ಈ DEH ಅನ್ನು ಪ್ರಾರಂಭಿಸಿತ್ತು. ಸೊ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇದನ್ನು ಲೋಕಸಭೆಗೆ ಮಾಹಿತಿಯನ್ನು ಇದೀಗ ನೀಡಲಾಗಿದೆ. ಅಂದರೆ ಇದರ ಬಗ್ಗೆ ಈ ಉಪಕ್ರಮವು ಪ್ರತಿ ಜಿಲ್ಲೆಯಿಂದ ಉತ್ಪನ್ನಗಳನ್ನು ಗುರುತಿಸುವುದು, ಬ್ರ್ಯಾಂಡ್ ಮಾಡುವುದು
ಮತ್ತು ಉತ್ಪನ್ನವನ್ನು ಉತ್ತೇಜಿಸುವುದು. ಜೊತೆಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಮಾರಾಟವನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಮೂಲಕ ಇದನ್ನು ಜಿಲ್ಲೆಗಳ ರಫ್ತು ಕೇಂದ್ರಗಳಾಗಿ ಉಪಕ್ರಮವು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಜಾರಿಗೆ ತಂದಿದೆ. ನೆಕ್ಸ್ಟ್ 8ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಶ್ಮೀರ ಟುಲಿಪ್ ಯೋಜನೆಯು ಭಾರತದ ಯಾವ ದೇಶದಿಂದ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ? ನೆದರ್ಲ್ಯಾಂಡ್. ನೋಡಿ, ಟುಲಿಪ್ ಒಂದು ಹೂವು. ಇದು ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಅತ್ಯಂತ ಪ್ರಮುಖ ಹೂವು ಅಂದರೆ ಟುಲಿಪ್. ಈ ಟುಲಿಪ್ ಬಲ್ಬ್ ಅಂದರೆ ಅವು ಮೊಗ್ಗು ಅಂತ ಕರೀತಾರೆ. ಟುಲಿಪ್ನ ಮೊಗ್ಗನ್ನು ಭಾರತವು ನೆದರ್ಲ್ಯಾಂಡಿನಿಂದ 90% ಆಮದು ಮಾಡಿಕೊಳ್ಳುತ್ತದೆ. ಸೊ ಇದರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಇದೀಗ ಭಾರತ ಸರ್ಕಾರ ಕಾಶ್ಮೀರ ಟುಲಿಪ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಗಮನಿಸಿ. ಸೊ ಈ ಟುಲಿಪ್ ಸೆಂಟರ್ ಲಾಂಚ್ ಮಾಡಲಾಗಿದೆ. ಏನು ಇದರ ಉದ್ದೇಶ, ಎಲ್ಲ ಡೀಟೇಲ್ಸನ್ನು ನೋಡಿ. ನಬಾರ್ಡ್ ಇದಕ್ಕೆ ಸಹ ಪ್ರಾಯೋಜಕವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತದೆ ನಬಾರ್ಡ್. ಸೊ ಟುಲಿಪ್ ಹೂವುಗಳನ್ನು ಗಮನಿಸಬಹುದು. ಓಕೆ, ಸೊ ನೆದರ್ಲ್ಯಾಂಡ್ ಆನ್ಸರು. ಕಾಶ್ಮೀರ ಟುಲಿಪ್ ಯೋಜನೆಯು ಭಾರತವನ್ನು ಟುಲಿಪ್ ಬಲ್ಬ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ 90% ಟುಲಿಪ್ ಬಲ್ಬ್ಗಳನ್ನು ನೆದರ್ಲ್ಯಾಂಡಿನಿಂದ ನಾವು ಆಮದು ಮಾಡಿಕೊಳ್ತೇವೆ. ಈ ಯೋಜನೆಯು ಕೊಕರ್ನಾಗ್ನಲ್ಲಿರುವ ಅಂದರೆ ಶ್ರೇಷ್ಠತಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಯೋಜನೆಯನ್ನು ಸುಮಾರು 80 ಮಿಲಿಯನ್ ಹೂಡಿಕೆಗಳೊಂದಿಗೆ ನಬಾರ್ಡ್ನಿಂದ ಬೆಂಬಲಿತವಾಗಿದೆ. ಈ ಯೋಜನೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಬಾರ್ಡ್ನಿಂದ ಬೆಂಬಲಿತವಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಿಸ್ಮ್ SG ಪೋರ್ಟಲ್ನ ಪ್ರಾಥಮಿಕ ಉದ್ದೇಶವೇನು? ಪ್ರಿಸ್ಮ್ FG ಪೋರ್ಟಲ್ ಸರಿಯಾದಂಥ ಉತ್ತರ ರಸ್ತೆ ಓವರ್ ಬ್ರಿಡ್ಜ್ಗಳಿಗೆ ಅನುಮೋದನೆ ನೀಡುವುದು ಮತ್ತು ಪರಿಶೀಲನಾ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣಗೊಳಿಸಲು ಪ್ರಿಸ್ಮ್ SG ಪೋರ್ಟಲನ್ನು ಲಾಂಚ್ ಮಾಡಲಾಗಿದೆ. ಹಾಗಾದರೆ ಪ್ರಿಸ್ಮ್ SG ಪೋರ್ಟಲ್ ಉದ್ದೇಶವೇನು? ರಸ್ತೆಯಲ್ಲಿ ಓವರ್ ಬ್ರಿಡ್ಜ್ಗಳಿಗೆ ಅನುಮೋದನೆ ನೀಡುವುದು ಮತ್ತು ಪರಿಶೀಲನಾ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಇದನ್ನು ಲಾಂಚ್ ಮಾಡಿದ್ದಾರೆ. ಗಮನಿಸಬಹುದು. PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಿಸ್ಮ್ SG ಪೋರ್ಟಲ್ ಲಾಂಚ್ಡ್ ಟು ಡಿಜಿಟೈಸ್ ಆ್ಯಂಡ್ ಅಕ್ಸಲರೇಟ್ ಅಪ್ರೂವಲ್ ಪ್ರೋಸೆಸ್ ಫಾರ್ ROB. ನೋಡಿ ಏನಿದು ಹಾಗಾದರೆ ಮಾಹಿತಿ. ಸೊ ಗಮನಿಸಬಹುದು. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿದಂತೆ ಈ ಪೋರ್ಟಲ್ ಏನು ಉದ್ದೇಶವನ್ನು ಹೊಂದಿದೆ? ಪ್ರಿಸ್ಮ್ SG ಅಂದರೆ ಪೋರ್ಟಲ್ ಫಾರ್ ರೈಲ್ ರೋಡ್ ಇನ್ಸ್ಪೆಕ್ಷನ್ ಆ್ಯಂಡ್ ಸ್ಟೇಜಸ್ ಮ್ಯಾನೇಜ್ಮೆಂಟ್ ಸ್ಟಿಲ್ ಗೈಡ್ಸ್ ಅಂತ ಕರೀತಾರೆ. ಈ ಪೋರ್ಟಲ್ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ರಸ್ತೆ ಓವರ್ ಬ್ರಿಡ್ಜ್ಗಳ ಅನುಮೋದನೆಗಳು ಮತ್ತು ತಪಾಸಣೆಗಳನ್ನು ಡಿಜಿಟಲೀಕರಣಗೊಳಿಸಲು ನೋಡಿ ಡಿಜಿಟಲೈಸ್ streamline and accelerate the approval and inspection process for road over bridges ROBs and railway bridges in India. ಸೊ ಇವುಗಳ ಒಂದು ಡಿಜಿಟಲೀಕರಣಗೊಳಿಸಲು ಮತ್ತು ಅನುಮೋದನೆ ನೀಡುವ ಉದ್ದೇಶದಿಂದಾಗಿ ಪ್ರಿಸ್ಮ್ SG ಪೋರ್ಟಲ್ ಲಾಂಚ್ ಆಗಿದೆ. ಸೊ ಈ ಪೋರ್ಟಲ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಟುಕೊಳ್ಳಿ. ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಪ್ರಿಸ್ಮ್ SGಯ ಫುಲ್ ಫಾರ್ಮ್ ಏನು? ಇದರ ಉದ್ದೇಶವೇನು? ಇಷ್ಟು ಮಾಹಿತಿ ನೆನಪಿರಬೇಕು ನಿಮಗೆ. 10ನೇ ಕ್ವಶನ್ ನೋಡಿ. 2026ರಲ್ಲಿ ಇಂಧನ ಅಡೆತಡೆಗಳ ನಡುವೆ ಇಂಧನ ಪಡಿತರ ಗಮನಿಸಿ ಫ್ಯೂಯಲ್ ರೇಷನಿಂಗ್ ಅಂತ ಕರಿತೀವಿ, ಅಥವಾ ಫ್ಯೂಯಲ್ ರೇಷನ್ ಕಾರ್ಡ್ ಕೂಡ ನಿಮಗೆ ನೆನಪಿರಲಿ. ಈ ಇಂಧನ ಪಡಿತರವನ್ನು ಪರಿಚಯಿಸಿದಂತಹ ಯುರೋಪ್ ಒಕ್ಕೂಟದಲ್ಲೇ ಮೊಟ್ಟ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಸ್ಲೋವೇನಿಯಾ ಈ ಪ್ರಮುಖ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ನೋಡಿ, ಸ್ಲೋವೇನಿಯಾ ಬಿಕಮ್ಸ್ ದ ಫಸ್ಟ್ ಯುರೋಪಿಯನ್ ಯೂನಿಯನ್ ಕಂಟ್ರಿ ಟು ಇಂಟ್ರಡ್ಯೂಸ್ ಫ್ಯೂಯಲ್ ರೇಷನಿಂಗ್. ಓಕೆ, ಫ್ಯೂಯಲ್ ರೇಷನಿಂಗನ್ನು ಜಾರಿಗೆ ತಂದಿದೆ. ಯಾವ ಉದ್ದೇಶ ಅಂದರೆ ಇಂಧನ ಅಡಚಣೆಯಾಗಿದೆ. ಓಕೆ, ಈ ಮೂಲಕ ಇದನ್ನು ನಿರ್ವಹಿಸುವ ಉದ್ದೇಶದಿಂದಾಗಿ ಜಾರಿಗೆ ತಂದಿದೆ. ಈ ಮೂಲಕ ಈ ರೇಷನಿಂಗ್ನ ಮೂಲಕ ಖಾಸಗಿ ವಾಹನಗಳು ದಿನಕ್ಕೆ 50 ಲೀಟರ್ ಇಂಧನಕ್ಕೆ ಸೀಮಿತಗೊಂಡಿವೆ. ಇನ್ನು ವ್ಯವಹಾರಗಳು ಏನಾದರೂ ಇದ್ದರೆ ವಾಹನಗಳಿಗೆ
200 ಲೀಟರ್ವರೆಗೆ ಇಂಧನಗಳನ್ನು ಪಡೆಯಬಹುದು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.